ಇಲ್ಲಿ ಶಿವ ಅಂತ ಕೂಡ ನಾವು ಏನ್ ತಿಳ್ಕೊತಾರೆ ಎಲ್ಲರೂ ಅಂದ್ರೆ, ಶಿವ ಅಂದ್ರೆ ಮೈಯೆಲ್ಲ ನೀಲಿ ಬಣ್ಣ, ಕೊಳ್ಳಾಗ ಹಾವು, ತಲೆ ಮೇಲೆ ಗಂಗೆ, ತೊಡೆ ಮೇಲೆ ಪಾರ್ವತಿ, ಗಣಪತಿ ಒಂದು ಕಡೆ ಹಿಂಗೆಲ್ಲ ಕುಂತಿದ್ರು ಇವ್ರು ಶಿವನ ಅಂತ ತಿಳ್ಕೊತಾರೆ. ಈ ಶಿವ ಅನ್ನುವಂತ ಪದನು ಕೂಡ ಅಷ್ಟೇ ಒಂದು ಕನ್ಫ್ಯೂಸಿಂಗ್ ವರ್ಡ್ ಅದು ಬಹಳ ಎಲ್ಲರಿಗೂ ಕನ್ಫ್ಯೂಸ್ ಮಾಡ್ತದೆ ಭಾರತ ದೇಶದಲ್ಲಿ. ಈ ಶಿವ ಅನ್ನೋದ್ರಲ್ಲಿ 3 ಪ್ರಕಾರದ ಶಿವ ಇದ್ದಾರೆ ತಿಳ್ಕೊರಿ. ಶಿವ ಅಂದ್ರೆ 3 ಪ್ರಕಾರದ ಶಿವ ಇದ್ದಾರೆ. ಮೊದಲನೇ ಶಿವ ಯಾರು ಅಂದ್ರೆ, ಈ ಜಗತ್ತಿನಲ್ಲಿ ದೇವರನ್ನು ಕಲ್ಪಿಸಿಕೊಂಡು ಈ ಜಗತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನಪ್ಪ ಅಂತ ಹೇಳಿ ಭಕ್ತರಿಗೆ ತಿಳಿಸೋ ಸಲುವಾಗಿ ಒಂದು ಪುರಾಣಿಕರು ಏನ್ ಮಾಡಿದ್ರು, ಒಂದು ಕಲ್ಪನೆ ಮಾಡಿದ್ರು, ಕಾಲ್ಪನಿಕವಾದಂತ ಒಂದು ಕತೆ. ದೇವರು ಈ ಪಂಚಭೂತಗಳನ್ನು ನಿರ್ಮಾಣ ಮಾಡಿದ್ದಾನೆ. ಯಾವ್ಯಾವು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಪೃಥ್ವಿ ಅಂದ್ರೇನು? ನೆಲ. ಅಪ್ಪು ಅಂದ್ರೆ ಜಲ, ನೀರು. ಆಮೇಲೆ ಅಗ್ನಿ, ವಾಯು, ಆಕಾಶ. ಈ 5 ಮಹಾಭೂತಗಳಿಂದ ಜಗತ್ತು ನಿರ್ಮಾಣ ಆಗಿದೆ. ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಮಾಲೀಕ, ಇದ್ರ ಪರಮಾತ್ಮ, ಇದ್ರ ತಂದೆ, ಇದ್ರ ಒಡೆಯ ಒಬ್ಬ ಇದ್ದಾನ ಅಂತ ತಿಳ್ಕೊಂಡು ಹೇಳಿ ಜನರಿಗೆ ತಿಳಿಸ್ಬೇಕಲ್ಲ. ಈ ಭಾರತ ದೇಶ ಹೆಂಗದಂದ್ರೆ ಹೇಗೆ ತಿಳಿಸ್ತಾರೆ ಮಕ್ಕಳಿಗೆ? ಒಂದು ಮ್ಯಾಪ್, ನಕಾಶೆ ಮೂಲಕ ಭಾರತ ಹಿಂಗಿದೆ, ಅಮೆರಿಕ ಹಿಂಗಿದೆ, ಸೌತ್ ಆಫ್ರಿಕಾ ಹಿಂಗಿದೆ, ಶ್ರೀಲಂಕಾ ಹಿಂಗಿದೆ, ನೀವೆಲ್ಲ ನಕಾಶೆ ನೋಡಿ ತಿಳ್ಕೊತೀರಿ. ದೇವರು ಹೆಂಗಿದ್ದಾರೆ ಅಂದ್ರೆ ಒಂದು ನಕಾಶೆ ತೆಗಿಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ? ಪೃಥ್ವಿ ತತ್ವ ಅಂದ್ರೆ ಪಾರ್ವತಿ ಒಬ್ಬ ಹೆಣ್ಣು ಮಾಡಿ ಅವ್ನ ಕೂಡಿಸ್ತಾರೆ, ಅವನ ಹತ್ರದಲ್ಲಿ ಕೂಡಿಸ್ತಾರೆ, ಶಿವನ ಹತ್ರ. ಆಮೇಲೆ ಜಲ ತತ್ವ ಅಂದ್ರೆ ಯಾವುದು? ತಲೆ ಮೇಲೆ ಒಂದು ಗಂಗೆ ಮಾಡಿ ಇಡ್ತಾರೆ. ಶಿವನ ಜಟದಾಗಿ ನೀರು ಬರ್ತಾವ ನೋಡ್ರಿ, ಗಂಗೆ, ಅದು ಜಲ ತತ್ವ. ಆಮೇಲೆ ವಾಯು ತತ್ವ. ವಾಯು ತತ್ವ ಅಂದ್ರೆ ಕೊಳ್ಳೆ ಹಾವು ಹಾಕ್ತಾರೆ, ಒಂದ್ 4-5 ಹಾವುಗಳು ಇರ್ತಾವ. ಯಾಕ್ರಿ ಈ ಗಾಳಿ ತತ್ವಕ್ಕೆ ಅಥವಾ ವಾಯು ತತ್ವಕ್ಕೆ ಮತ್ತೆ ಹಾವಿಗೆ ಏನ್ ಸಂಬಂಧ ಅಂದ್ರೆ, ಆ ಹಾವಿನೊಳಗೆ ಎಂತ ಶಕ್ತಿ ಇದೆ ಅಂದ್ರೆ ಮನುಷ್ಯನಿಗೂ ಇಲ್ರಿ. ಅವು ವಾಯು ಅಂದ್ರೆ ಈ ಹಾವುಗಳು, ಸರ್ಪಗಳು, ಅವಕ್ಕೇನು ಹುಳು ಪಟ್ಟೆ ಆಹಾರ ಏನು ಸಿಗದೇ ಇದ್ರು ಸಹಿತ ಗಾಳಿ ಕುಡದೆ ಬದುಕ್ತಕ್ಕಂತ ಒಂದು ಶಕ್ತಿ ಆ ಹಾವುಗಳಿಗಿದೆ. ಅದಕ್ಕೆ ನಮ್ಮ ಶರಣರು ಚಂದಾಗ ಹೇಳ್ತಾರೆ, ವಾಯು ಗುಣವ ಸರ್ಪ ಬಲ್ಲದು. ಗಾಳಿ ಕುಡದೆ ಬದುಕ್ತಕ್ಕಂಥ ಶಕ್ತಿ ಹಾವಿಗೆ ಇರ್ತದ್ರಿ. ಅದಕ್ಕೆ ಹಾವನ್ನ ಗಾಳಿ ಸಂಕೇತವಾಗಿ ಒಳ್ಳೆ ಹಾಕ್ತಾರೆ. ಇದು ಉಳಿತವುದು ಅಗ್ನಿ. ಅಗ್ನಿ ಅಂದ್ರೆ ಶಿವನ 3ನೇ ಕಣ್ಣು. 3ನೇ ಕಣ್ಣು ಮುಕ್ಕಣ್ಣ ಅಂತ ಹೇಳ್ತಾರೆ. ತೀಸರಿ ಅಂಗ್. ಶಿವನಿಗೆ 3ನೇ ಕಣ್ಣು. ಇನ್ನು ಹೇಳಿದ್ದೀನಿ ನಾನು, ಶಿವನಿಗೆ ಒಬ್ಬನಿಗೆ 3ನೇ ಕಣ್ಣಿಲ್ಲ, ಎಲ್ಲರಿಗೂ 3ನೇ ಕಣ್ಣಿದೆ. ಅದೇ ಅರಿವಿನ ಕಣ್ಣು. ನಾವು ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ 2 ಹುಬ್ಬಿನ ಮಧ್ಯೆ, ಭೂ ಮಧ್ಯದಲ್ಲಿ ದೃಷ್ಟಿ ನಿಲ್ಲಿಸಿ ಪ್ರಾರ್ಥನೆ ಧ್ಯಾನ ಮಾಡಿದಾಗ ನಮ್ಮ ಅರಿವಿನ ಕಣ್ಣು ಜಾಗೃತ ಆಗುತ್ತೆ. ಆವಾಗ ಅರಿವೇ ಗುರು ಆಗುತ್ತೆ ನಮಗೆ. ಅದಕ್ಕಾಗಿ 3ನೇ ಕಣ್ಣು ಎಲ್ಲರಿಗೂ ಇರ್ತದ. ಆ ಕಾಲ್ಪನಿಕವಾಗಿ ಅಗ್ನಿ ತತ್ವ ಅಂದ್ರೆ ಶಿವನ 3ನೇ ಕಣ್ಣು ತೆರೆದಾಗ ಅಗ್ನಿ ಬರ್ತದ ಅಂತ ಹೇಳಿ ಅಗ್ನಿ ತತ್ವವನ್ನು 3ನೇ ಕಣ್ಣಿಟ್ರು. 4ನೇ ತತ್ವ ಯಾವ್ದಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು. ವಾಯು ಅಂದ್ರೆ ಹಾವು. ಆಮೇಲೆ ಕೊನೆಯದು ಯಾವುದು? ಆಕಾಶ. ಈಗ ಆಕಾಶ ನೋಡ್ರಿ ಮೇಲಿದೆ. ಈ ಆಕಾಶ ತಂದ ಶಿವನ ಮೇಲೆ ಹೆಂಗೆ ಇಡ್ಲಕ್ಕಾಯ್ತದ? ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರ? ಆ ಶಿವನ ಮೈಯೆಲ್ಲ ಸ್ಕೈ ಬ್ಲೂ, ಆಕಾಶದ ನೀಲಿ ಬಣ್ಣವನ್ನ ಶಿವನಿಗೆ ಬಡಿತಾರೆ. ನೀವು ಆ ಫೋಟೋಗಳು ನೋಡಿ, ಕ್ಯಾಲೆಂಡರ್ಗಳು ನೋಡ್ರಿ, ಶಿವನ ಬಣ್ಣ ಹೇಗಿರ್ತದ? ನೀಲಿ ಕಲರ್ ಇರ್ತದೆ. ಅವ್ ನಾರ್ಮಲ್ ನಮಗಿರಲ್ಲ ಬಣ್ಣ. ಆ ಕಾಲ್ಪನಿಕ ಶಿವನು ನೀಲಿ ಬಣ್ಣ ಇರ್ತದೆ. ಯಾಕೆ ನೀಲಿ ಬಣ್ಣ ಅಂದ್ರೆ ಆಕಾಶವನ್ನ ಸೂಚಿಸಬೇಕಾಗಿರ್ತದೆ, ಅದಕ್ಕೆ ನೀಲಿ ಬಣ್ಣ ಬಡದಿರ್ತಾರೆ. ಈ 5 ಮಹಾಭೂತಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ, ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ದೇವರು ಇದ್ದಾನೆ ಅಂತೇಳಿ ನಕಾಶೆ ಮೂಲಕ ಹೆಂಗ್ ತೋರಿಸ್ತಾರೋ ಹಂಗೆ ಒಂದು ನಕಾಶೆ ತಯಾರು ಮಾಡ್ತಾರೆ ಪೌರಾಣಿಕರು. ಅದಕ್ಕೆ ಪೌರಾಣಿಕ ಶಿವ ಅಂತ ಹೇಳ್ತಾರೆ. ನಮ್ಮ ಶರಣರು ಗುರು ಬಸವಣ್ಣನವರು ಪೌರಾಣಿಕ ಶಿವನನ್ನ ಒಪ್ಪೋದಿಲ್ಲ, ಪೂಜೆನ ಮಾಡೋದಿಲ್ಲ. ಯಾಕಂದ್ರೆ ಇದೊಂದು ಕಲ್ಪನೆ ಅಷ್ಟೇ, ದೇವರು ಹಿಂಗಿದಾನಂತ ಕಲ್ಪನೆ ಮಾಡ್ತಾರೆ. ಆದ್ರೆ ಇನ್ನೊಂದು ಶಿವ ಯಾರು ಅಂದ್ರೆ ಐತಿಹಾಸಿಕ ಶಿವ. ಸರಿಯಾದ ತಿಳ್ಕೊಂಡು, ಹಿಸ್ಟಾರಿಕಲ್ ಪರ್ಸನ್. ಐತಿಹಾಸಿಕ ಅಂದ್ರೆ ಆಗಿ ಹೋದಂಥವ್ರು. ಯಾವಾಗ ಆಗಿ ಹೋದ್ರು? ಈ ಒಂದು ಜಗತ್ತಿನಲ್ಲಿ ಇನ್ನು ಮೊಹಮ್ಮದ್ ಪೈಗಂಬರ್ ಹುಟ್ಟಿರ್ಲಿಲ್ಲ, ಯೇಸು ಕ್ರಿಸ್ತ ಹುಟ್ಟಿರ್ಲಿಲ್ಲ, ಬುದ್ಧ ಮಹಾವೀರ ಹುಟ್ಟಿರ್ಲಿಲ್ಲ, ಯಾರು ಪ್ರವಾದಿ ಹುಟ್ಟಿರ್ಲಿಲ್ಲ. ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿರ್ತಕ್ಕಂತಹ ಯೋಗಿ ಶಿವ ಯಾರು ಅಂದ್ರೆ ಐತಿಹಾಸಿಕ ಶಿವ. ಒಬ್ಬ ಯೋಗಿ ಪುರುಷ ಆಗಿ ಹೋಗಿದ್ದಾನೆ. ಈ ದೇಶದಲ್ಲಿ, ಭಾರತದಲ್ಲಿ ಮೊಟ್ಟ ಮೊದಲು ಆಗಿ ಹೋಗಿರ್ತಕ್ಕಂತಹ ಜಗತ್ತಿನ ಮೊದಲನೇ ಯೋಗಿ ಪುರುಷ ಯಾರು ಅಂದ್ರೆ ಶಿವ. ಅವರಿಗೆ ಐತಿಹಾಸಿಕ ಶಿವ ಅಂತ. ನೀವೆಲ್ಲ ಮಾನಸ ಸರೋವರಕ್ಕೆ ಹೋಗ್ತಾರೆ, ಕೈಲಾಸ ಪರ್ವತಕ್ಕೆ ಹೋಗ್ತಾರೆ, 12 ಜ್ಯೋತಿರ್ಲಿಂಗಕ್ಕೆ ಹೋಗ್ತಾರೆ. ಇವೆಲ್ಲ ಯೋಗಿ ಶಿವನ ಸ್ಥಳಗಳು. ಶಿವನ ಹೆಂಡತಿ ಯಾರು? ಪಾರ್ವತಿ.
ಇನ್ನೊಬ್ಬ ಹೆಂಡತಿ ಇರ್ತಾಳೆ ದಾಕ್ಷಾಯಿಣಿ. ಮೊದಲು ದಾಕ್ಷಾಯಿಣಿ ಜೊತೆ ಮದುವೆ ಆಗ್ತದೆ, ಆಮೇಲೆ ದಾಕ್ಷಾಯಿಣಿ ಸತ್ತು ಹೋಗ್ತಾಳೆ, ಆಮೇಲೆ ಪಾರ್ವತಿ ಜೊತೆ ಮದುವೆ ಆಗ್ತಾನೆ. ಇಬ್ಬರು ಹೆಂಡತಿಯರು ಇರ್ತಾರೆ. ಅದಕ್ಕೆ ಆ ಶಿವನಿಗೆ ಅವನು ಯೋಗಿ ಶಿವ, ಐತಿಹಾಸಿಕ ಶಿವ. ಆ ಶಿವನಿಂದ ಹುಟ್ಟಿರ್ತಕ್ಕಂಥ ಧರ್ಮ ಯಾವುದು? ಶೈವ ಧರ್ಮ. ವಿಭೂತಿ, ರುದ್ರಾಕ್ಷಿ, ಓಂ ನಮಃ ಶಿವಾಯ ಮಂತ್ರ ಇವೆಲ್ಲ ಶಿವನಿಂದ ಬಂದಿರ್ತಕ್ಕಂಥದ್ದು. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ಯೋಗಿ ಶಿವನೂ ಗೊತ್ತಾಗಲ್ಲ, ಕಾಲ್ಪನಿಕ ಶಿವನೂ ಗೊತ್ತಾಗಲ್ಲ, ಪರಶಿವನೂ ಗೊತ್ತಾಗಲ್ಲ, ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈ ವಿಭೂತಿ, ರುದ್ರಾಕ್ಷಿ ಮತ್ತು ಓಂ ನಮಃ ಶಿವಾಯ ಮಂತ್ರ ಶಿವ ಇದ್ದಾಗ ಬಂದಿಲ್ಲ. ನಂತರದಲ್ಲಿ ವಾಮದೇವ ಮಹರ್ಷಿ ಅನ್ನೋರು ಏನ್ ಮಾಡ್ತಾರೆ, ಶಿವನನ್ನ ಮಂತ್ರ ಪುರುಷ ಅಂತೇಳಿ ಓಂ ನಮಃ ಶಿವಾಯ ಶಿವಾಯ ನಮಃ ಮಂತ್ರವನ್ನ ಕಂಡುಹಿಡಿತಾರೆ ವಾಮದೇವ ಮಹರ್ಷಿ. ಮೊದಲು ಓಂ ನಮಃ ಶಿವಾಯ ಮಂತ್ರ ಇರೋದಿಲ್ಲ, ಆ ಶಿವನ ಹೆಸರಲ್ಲಿ ಓಂ ನಮಃ ಶಿವಾಯ ಮಂತ್ರ ಆಗಿರ್ತದೆ. ಇವತ್ತು ಜಪಾನ್ದಾಗ ಇದ್ದವರು ಕೂಡ ಶಿವಭಕ್ತರು ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ಶ್ರೀಲಂಕಾದಾಗ ಇರುವಂತಹ ಶಿವಭಕ್ತರು ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ದಿಲ್ಲಿಯಾಗಿರುವಂತವರು ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಹೇಳ್ತಾರೆ. ಶೈವರಿಗೆ ಶಿವ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಒಬ್ಬ ಯೋಗಿ ಪುರುಷ, ಗುರು. ನಾವು ನಮ್ಮ ಶರಣರು ಯೋಗಿ ಶಿವನನ್ನ ಮನ್ನಿಸ್ತಾರೆ, ಒಪ್ತಾರೆ, ಆದ್ರೆ ನಾವು ಪೂಜೆ ಮಾಡೋದಿಲ್ಲ. ಆದ್ರೆ ನಾವು ಪೂಜೆ ಮಾಡುವಂತದ್ದು ಏನಂದ್ರೆ, ಗುರು ಬಸವಣ್ಣರು ಏನ್ ಮಾಡಿದ್ರು, ಕಾಲ್ಪನಿಕ ಶಿವನನ್ನ ಒಪ್ಪೋದಿಲ್ಲ, ಅಲ್ಲಿ ಪೂಜಿಸೋದಿಲ್ಲ. ಯೋಗಿ ಶಿವನನ್ನ ಮನ್ನಿಸ್ತೇವೆ, ನಮ್ಮ ಅಜ್ಜ ಅಂತ ನಾವು ಮನ್ನಿಸ್ತೇವೆ. ಆದ್ರೆ ನಾವು ಪೂಜೆ ಮಾಡೋದು ಯಾವುದು ಅಂತಂದ್ರೆ, ನಮ್ಮ ಕೊಳ್ಳಲ್ಲಿ ಕಟ್ಕೊಂಡು ದೀಕ್ಷೆ ತಗೊಂಡು ಪೂಜೆ ಮಾಡುವಂತ ಲಿಂಗ ಇದೆಯಲ್ಲ, ಇದು ಕಾಲ್ಪನಿಕ ಶಿವನ ಕುರುಹು ಅಲ್ಲ, ಇದು ಯೋಗಿ ಶಿವನ ಕುರುಹು ಅಲ್ಲ. ಇದು ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಜಗದಗಲ ಮುಗಿಲಗಲ ಮಿಗೇಲನಾಗಿರ್ತಕ್ಕಂತಹ ನಿರಾಕಾರ ಪರಮಾತ್ಮನ ಕುರುಹು ಯಾವುದು ಅಂದ್ರೆ, ನಾವು ಕಟ್ಟಿಕೊಳ್ತಕ್ಕಂಥ ಇಷ್ಟಲಿಂಗ, ನಿರಾಕಾರ ದೇವರ ಕುರುಹು. ಅವನಿಗೆ ಏನಂತ ಕರೀತಾರೆ? ಪರಶಿವ. ಶಿವ ಮತ್ತು ಪರಶಿವ ಬಹಳ ಮಂದಿಗೆ ವ್ಯತ್ಯಾಸ ಗೊತ್ತಿರಲ್ಲ. ಸರ್ವಜ್ಞಕ್ಕೂ ಹೇಳ್ತಾನೆ, ಪರಶಿವ ಲಿಂಗವನ್ನು ಕರಕ್ಕೆ ತಂದು ಕೊಟ್ಟ ಗುರುವೇ ಬಸವಣ್ಣ ಸರ್ವಜ್ಞ ಅಂತ ಹೇಳ್ತಾರೆ. ಶಿವಲಿಂಗವನ್ನು ಶಿವನ ಕುರುಹು ಅಂತ ಹೇಳಿಲ್ಲ ಯಾರು, ಪರಶಿವನ ಕುರುಹು ಅಂತ ಹೇಳಿದ್ದಾರೆ. ಆದ್ರೆ ಇದು ಬಹಳ ಜನ ದೊಡ್ಡ ದೊಡ್ಡ ಸಾಹಿತಿಗಳು ಪರಶಿವ ಮತ್ತು ಶಿವನ ವ್ಯತ್ಯಾಸ ತಿಳ್ಕೊಂಡಿಲ್ಲ. ಅದಕ್ಕಾಗಿನೇ ಅಲ್ಲಿ ಅನೇಕ ತಾತ್ವಿಕ ವಿನಾಯಕರುಗಳು ವಿರೋಧ ಮಾಡೋದಿಲ್ಲ, ಮಾಡ್ತಾರೆ. ಬಟ್ ಇದು ಇಷ್ಟಲಿಂಗ, ಇದು ಶಿವನ ಕುರುಹು ಅಲ್ಲ, ಇದು ಪರಶಿವನ ಕುರುಹು. ಏನ್ರಿ, ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯವ ಶಿವ, ನಿಮ್ಮ ನಿಜವಾದ ಅಯ್ಯ ಬಲ್ಲವರು ಪರಶಿವ ಲಿಂಗವನ್ನು ಕರಸ್ಥಳಕ್ಕೆ ತಂದು ಕೊಟ್ಟೆ ಅಂತ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ. ಪರಶಿವ 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 ಅನ್ನೋಂಥ ಪದವನ್ನು ಬಳಸ್ತಾರೆ. ಅದಕ್ಕಾಗಿ ಶಿವ ಅನ್ನೋದ್ರಲ್ಲಿ 3 ಪ್ರಕಾರದ ಶಿವ ಇದ್ದಾರೆ. ಮೊದಲನೇದು ಕಾಲ್ಪನಿಕ ಶಿವ, ಎರಡನೇದು ಯೋಗಿ ಶಿವ ಅಥವಾ ಐತಿಹಾಸಿಕ ಶಿವ, ಮೂರನೇದು ಪರಶಿವ. ಪರಶಿವ ಅಂದ್ರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಪರಮಾತ್ಮ. ಅವನಿಗೆ ಅಲ್ಲ ಅಂತ ಕರೀತಾರೆ, ಯೆಹೋವ ಅಂತ ಕರೀತಾರೆ, ಗಾಡ್ ಅಂತ ಕರೀತಾರೆ. ನಾವು ಲಿಂಗವನ್ನ ಇಷ್ಟಲಿಂಗದ ಮೂಲಕ ಪೂಜೆ ಮಾಡ್ತೇವೆ, ಲಿಂಗ ದೇವರಂತ ಕರಿತೇವೆ. ಆ ದೇವರನ್ನ ಪರಶಿವ ಅಂತ ಕರೀತಾರೆ. ವೇದಾಂತಿಗಳು ಪರಬ್ರಹ್ಮ ಅಂತಾರೆ, ಆಗಮಿಕರು ಪರಶಿವ ಅಂತಾರೆ. ಅಲ್ಲ, ಯೆಹೋವ, ಸುಪ್ರೀಂ ಗಾಡ್, ಲಿಂಗದೇವ ಎಲ್ಲವೂ ಕೂಡ ಪರಮಾತ್ಮನ ಹೆಸರು.